ಏನ್ ಸೇವೆ ಕೊಡ್ತೀರಾ ಅಂತ ನೀವು ಒಂದು ಲಿಸ್ಟ್ ತಗೊಂಡು ಇವತ್ತೇ ನಿಮ್ಗೆ ಪ್ರಿಂಟ್ ಎಲ್ಲ ಕೊಟ್ಟಿದ್ರಲ್ವಾ, ಅಲ್ಲ ಒಂದು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನೀವು ಟೈಪ್ ಮಾಡ್ಬಿಟ್ಟು ಏನ್ ಸೇವೆ ಕೊಡ್ತೀರಿ, ಆಮೇಲೆ ಅದಕ್ಕೆ ಶುಲ್ಕ ಅಂತಿದೆಯಲ್ವಾ, ಯಾವ್ದಕ್ಕೆ ಎಷ್ಟು, ಆ ಶುಲ್ಕನ ನೀವು ಇಲ್ಲಿ ಬೋರ್ಡ್ಗೆ ಹಾಕ್ಬೇಕು. ಯಾವ್ದಕ್ಕೆ ಎಷ್ಟು ಏನು ಅಂತ ಜನರಿಗೆ ಗೊತ್ತಾಗೋದು ಹೇಗೆ? ಪಬ್ಲಿಕ್ ನೀವು ಎಷ್ಟು ಕೇಳ್ತೀರಿ ಅಷ್ಟನ್ನ ಅವ್ರು ಕೊಡ್ತಾರೆ. ಎಲ್ಲದಕ್ಕೂ 40. ಅದನ್ನ ಹಾಕಿಲ್ಲ ಯಜಮಾನ. ನೀವು ಏನಕ್ಕೆ ಬಂದಿದ್ರಿ ಇಲ್ಲಿ? ಯಾವ್ದಕ್ಕೆ? ವಂಶವೃಕ್ಷಕ್ಕೆ. ಎಷ್ಟು ಫೀಸು? ಗೊತ್ತಿಲ್ಲ. ನೀವ್ ಹೇಳ್ತಿರಲ್ಲ ಎಲ್ಲರಿಗೂ ಗೊತ್ತಿರುತ್ತೆ 40 ರೂಪಾಯಿ ಎಲ್ಲತ್ತು ಅಂತ. 40 ರೂಪಾಯಿನೂ ಫೀಸ್ ಇರುತ್ತೆ ಅಂತ ಅದ್ ನಿಮ್ಗೆ ಗೊತ್ತು, ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಗೊತ್ತಾಗಬೇಕು ತಾನೆ. ಈಗ ನೀವು 50 ರೂಪಾಯಿ ಕೇಳಿದ್ರು 100 ರೂಪಾಯಿ ಕೇಳಿದ್ರು ಕೊಟ್ಟು ಹೋಗ್ತಾರೋ ಇರ್ಬೋದೇನೋ ಅಂತ. ದಯವಿಟ್ಟು ಅದನ್ನ ಮುಂದುವರಿಸಬೇಡಿ. ಹಾಗೆ ಐಡಿ ಕಾರ್ಡ್, ಮುಖ್ಯವಾಗಿ ಐಡಿ ಕಾರ್ಡ್ ಹಾಕೋಬೇಕು ನೀವು. ಸುಮ್ಮನೆ ಬಂದು ಹೋಗ್ಲಿಕ್ಕೆ ಇದು ಫಂಕ್ಷನ್ ಅಲ್ಲ. ಯಾವ್ದು ಫಂಕ್ಷನ್ ಬಂದು ಡ್ಯೂಟಿಯಲ್ಲಿ ಇದ್ದಾಗ ಕಡ್ಡಾಯ ಐಡಿ ಕಾರ್ಡ್ ಹಾಕೊಂಡು ನೀವು ಕೆಲಸ ಮಾಡ್ಬೇಕು, ಆಯ್ತಾ? ನಿಮ್ಮ ಮೇಲಧಿಕಾರಿಯವರಿಗೆ ತಿಳಿಸ್ಬಿಟ್ಟು ಇಲ್ಲೊಂದು ಪ್ರಿಂಟ್ ಹಾಕ್ಸ್ಬಿಟ್ಟು ಎಲ್ಲವನ್ನು ಮಾಡಿ ಆದಷ್ಟು.